ನಮಸ್ಕಾರ ವೀಕ್ಷಕರೇ, ಅವಿವಾಹಿತ ಮಹಿಳೆಯ ಆಸ್ತಿ ಹಕ್ಕುಗಳು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅವಿವಾಹಿತ ಹಿಂದೂ, ಸಿಖ್, ಜೈನ, ಬೌದ್ಧ ಮಹಿಳೆಯರ ಆಸ್ತಿ ಹಕ್ಕುಗಳು ಸೆಪ್ಟೆಂಬರ್ 9, 2005 ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದ್ದು, ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗೆ ಸಮಾನವಾಗಿ ತಂದಿತ್ತು. ಆದ್ದರಿಂದ ಅವಿವಾಹಿತ ಮಹಿಳೆ ಕೋಪಾರ್ಸನರ್ ಹಕ್ಕುಗಳನ್ನು ಅನುಭವಿಸುತ್ತಾಳೆ. ಆಕೆಯ ಪೋಷಕರ ಮತ್ತು ಪೋಷಕರ ಮರಣಾನಂತರ ಪೋಷಕರ ಸ್ವಯಾರ್ಜಿತ ಆಸ್ತಿಯಲ್ಲೂ ಕೂಡ ಆಕೆ ಸಮಾನ ಪಾಲುಗಳನ್ನು ಪಡೆಯುತ್ತಾಳೆ. ಪೋಷಕರ ಸ್ವಯಂ ಸ್ವಾಧೀನದ ಆಸ್ತಿಯಲ್ಲಿ ಅವಿವಾಹಿತ ಮಹಿಳೆಯು ಅವರ ಮರಣದ ನಂತರ ಮಾತ್ರ ತನ್ನ ಪಾಲನ್ನು ಪಡೆಯಬಹುದು ಮತ್ತು ಪೋಷಕರು ಉಯಿಲು ಬಿಡದಿದ್ದರೆ ಮಾತ್ರ ಉಯಿಲಿನ ಸಂದರ್ಭದಲ್ಲಿ ತಮ್ಮ ಸ್ವಸ್ವಾಧೀನದ ಆಸ್ತಿಯನ್ನು ಬೇರೆಯವರಿಗೆ ನೀಡಿದರೆ ಅವಿವಾಹಿತ ಮಗಳು ಕೆಲವು ಕಾನೂನು ಆಧಾರದ ಮೇಲೆ ಉಯಿಲನ್ನು ಪ್ರಶ್ನಿಸುವಂತಿಲ್ಲ. ತಂದೆ ತಾಯಿಗಳು ಪೂರ್ವಿಕರ ಆಸ್ತಿಯಲ್ಲಿ ತಮ್ಮ ಪಾಲನ್ನು ಉಯಿಲಿನ ಮೂಲಕ ತಮಗೆ ಬೇಕಾದವರಿಗೆ ಬಿಟ್ಟುಕೊಡಲು ಸ್ವತಂತ್ರರು. ಯಾವುದೇ ಇಚ್ಛೆ ಇಲ್ಲದಿದ್ದರೆ ಮಾತ್ರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ನಿಯಮಗಳು ಅನ್ವಯಿಸುತ್ತವೆ. ಅಂದರೆ ತಂದೆ ತಾಯಿ ತಮ್ಮ ಪಾಲಿಗೆ ಬಂದಿರುವಂಥ ಆಸ್ತಿಯನ್ನು ಯಾರಿಗೆ ಬೇಕಾದ್ರೂ ಬರ್ಕೊಡ್ಬೋದು, ಆದರೆ ಪಿತ್ರಾರ್ಜಿತವಾದ ಸಂಪೂರ್ಣ ಆಸ್ತಿಯನ್ನು ಬರ್ಕೊಡ್ಲಿಕ್ಕೆ ಬರೋದಿಲ್ಲ. ಅಂದರೆ ಅದರಲ್ಲಿ ಹಕ್ಕು, ಆಕೆ ವಿವಾಹಿತೆ ಆಗಿರಲಿ ಅವಿವಾಹಿತೆ ಆಗಿರಲಿ, ಆಕೆಗೆ ಹಕ್ಕು ಇರುತ್ತೆ. ಅವಿವಾಹಿತ ಮುಸ್ಲಿಂ ಮಹಿಳೆಯರ ಆಸ್ತಿ ಹಕ್ಕು ಮುಸ್ಲಿಂ ವೈಯಕ್ತಿಕ ಕಾನೂನು ಅಂದರೆ ಶರಿಯತ್ ಕಾಯ್ದೆಯ 1937 ಅಡಿಯಲ್ಲಿ ಅವಿವಾಹಿತ ಮಗಳು ಮಗನ ಪಾಲಿನ ಅರ್ಧದಷ್ಟು ಭಾಗವನ್ನು ಪಡೆಯುತ್ತಾರೆ. ಮುಸ್ಲಿಂ ಮಹಿಳೆಯ ಆಸ್ತಿ ಹಕ್ಕುಗಳು ಏನು ಅಂತ ತಿಳಿಯೋದಾದರೆ, ಹಿಂದೂ ಕಾನೂನಿನಂತೆ ಅವಿವಾಹಿತ ಮುಸ್ಲಿಂ ಮಹಿಳೆಯ ಪೋಷಕರು ತಮ್ಮ ಸಂಪೂರ್ಣ ಆಸ್ತಿಯನ್ನು ವಿಲ್ ಮೂಲಕ ನೀಡಲು ಕಾನೂನುಬದ್ಧವಾಗಿ ಅನುಮತಿಸುವುದಿಲ್ಲ. ಇದು ಆಸ್ತಿಯ 1/3 ಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದೇ ರೀತಿ ಅವಿವಾಹಿತ ಕ್ರಿಶ್ಚಿಯನ್ ಅಥವಾ ಪಾರ್ಸಿ ಮಹಿಳೆಯರ ಆಸ್ತಿ ಹಕ್ಕುಗಳು, ಅವಿವಾಹಿತ ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಮಹಿಳೆಯರ ಉತ್ತರಾಧಿಕಾರವನ್ನು ಭಾರತೀಯ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ 31 ರಿಂದ 49 ಮತ್ತು ಇದನ್ನು ಕ್ರಿಶ್ಚಿಯನ್ ಭಾಗವಾಗಿ ಮತ್ತು ಸೆಕ್ಷನ್ 50 ರಿಂದ 56 ಪಾರ್ಸಿಗಳಿಗೆ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಈ ನಿಬಂಧನೆಗಳ ಅಡಿಯಲ್ಲಿ ಅವಿವಾಹಿತ ಕ್ರಿಶ್ಚಿಯನ್ ಮಹಿಳೆಯು ತನ್ನ ಪೋಷಕರ ಆಸ್ತಿಯಲ್ಲಿ ಸಹೋದರನ ಸಮಾನ ಪಾಲನ್ನು ಪಡೆದುಕೊಳ್ಳುತ್ತಾಳೆ. ತಂದೆಯು ಉಯಿಲನ್ನು ಬಿಡದೆ ಸತ್ತರೆ ಆಸ್ತಿಯ 1/3 ಭಾಗವು ವಿಧವೆಯರಿಗೆ ಮತ್ತು ಉಳಿದ 2/3 ಅವರ ಮಕ್ಕಳು ಮತ್ತು ಮಗಳಿಗೆ ಹೋಗುತ್ತದೆ. ಅವಿವಾಹಿತ ಪಾರ್ಸಿ ಮಹಿಳೆಯ ವಿಷಯದಲ್ಲೂ ಇದೇ ರೀತಿಯಾಗಿ ಇರುತ್ತದೆ. CRPCಯ ಸೆಕ್ಷನ್ 125 ಅಡಿಯಲ್ಲಿ ಅವಿವಾಹಿತ ವಯಸ್ಕ ಮಗಳು ತಂದೆಯಿಂದ ಜೀವನಾಂಶ ಪಡೆಯಲು ಸಾಧ್ಯವಿಲ್ಲ. ಹೈಕೋರ್ಟ್ ಮದುವೆಯಾಗದ ವಯಸ್ಕ ಮಗಳು ತನ್ನ ತಂದೆಯಿಂದ ಜೀವನಾಂಶ ಪಡೆಯಲು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 125 ಕೇಳುವಂತಿಲ್ಲ ಎಂದು ಕೇರಳ ಹೈಕೋರ್ಟ್ ಹೇಳಿದೆ. ದೈಹಿಕ, ಮಾನಸಿಕ ಅಸಹಜತೆ ಅಥವಾ ಗಾಯದ ಕಾರಣದಿಂದ ತನ್ನನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದ ಅವಿವಾಹಿತ ಮಗಳು ಅಪರಾಧ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 125 ಅಡಿಯಲ್ಲಿ ತನ್ನ ತಂದೆಯಿಂದ ಜೀವನಾಂಶವನ್ನು ಪಡೆಯಲು ಅರ್ಹಳು ಎಂದು ಹೈಕೋರ್ಟ್ ಹೇಳಿದೆ. ಈ ಹಕ್ಕನ್ನು ಮಾಡಲು ಅವಳು ಅದರ ಪುರಾವೆಗಳನ್ನು ಸಲ್ಲಿಸಲು ಜವಾಬ್ದಾರಳಾಗಿರುತ್ತಾಳೆ. ಜನವರಿ 26, 2023 ತನ್ನ ಆದೇಶದಲ್ಲಿ ಹೈಕೋರ್ಟ್ ಇದನ್ನು ಸೇರಿಸಲಾಗಿದೆ. CRPCಯ ಸೆಕ್ಷನ್ 125 ಸಬ್ಕ್ಲಾಸ್ 1 ಪ್ರಕಾರ ಬಹುಮತ ಪಡೆದ ಅವಿವಾಹಿತ ಮಗಳು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಜೀವನಾಂಶವನ್ನು ಪಡೆಯಲು ಸಾಧ್ಯವಿಲ್ಲ. ಅಂದರೆ ಕೇವಲ ತನ್ನ ಜೀವನಾಂಶವನ್ನು ಹೊಂದಿಲ್ಲ ಎಂಬ ಕಾರಣಕ್ಕಾಗಿ. ಅದೇ ಸಮಯದಲ್ಲಿ ಬಹುಮತ ಪಡೆದ ಅವಿವಾಹಿತ ಮಗಳು ಜೀವನಾಂಶಕ್ಕಾಗಿ ಅರ್ಹಳಾಗಿದ್ದರೂ ಅಂತಹ ಅವಿವಾಹಿತ ಮಗಳು ಯಾವುದೇ ದೈಹಿಕ ಅಥವಾ ಮಾನಸಿಕ ಅಸಹಜತೆ ಅಥವಾ ಗಾಯದ ಕಾರಣದಿಂದ ತನ್ನನ್ನು ಕಾಪಾಡಿಕೊಳ್ಳಲು ಅಸಮರ್ಥಳಾಗಿದ್ದರೆ ಅಥವಾ ಈ ನಿಟ್ಟಿನಲ್ಲಿ ಮನವಿಗಳು ಮತ್ತು ಸಾಕ್ಷ್ಯಗಳು ಕಡ್ಡಾಯವಾಗಿದೆ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಅಂದರೆ ಯಾವುದೇ ಒಬ್ಬ ಅವಿವಾಹಿತ ಮಗಳು ತಂದೆಯಿಂದ ಒಂದು ಜೀವನಾಂಶ ಕೇಳಬೇಕು ಅಂದಾಗ ಆಕೆ ಫಿಸಿಕಲಿ ಫಿಟ್ ಆಗಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ, ಆಕೆಗೆ ದುಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಮಾತ್ರ ಆಕೆ ತನ್ನ ನ್ಯೂನ್ಯತೆಗಳಿಗೆ ಸಾಕ್ಷ್ಯಾಧಾರಗಳನ್ನ ಕೊಟ್ಟು ಪಡ್ಕೋಬೋದಾಗಿರುತ್ತೆ. ಲಿವ್-ಇನ್ ಸಂಬಂಧದಲ್ಲಿ ಮಹಿಳೆಯರ ಆಸ್ತಿ ಹಕ್ಕುಗಳು. ಭಾರತದಲ್ಲಿ ಕಾನೂನು ಲಿವ್-ಇನ್ ಸಂಬಂಧವನ್ನು ಅಂಗೀಕರಿಸುತ್ತದೆ ಮತ್ತು ಅವರಿಗೆ ಕೆಲವು ಹಕ್ಕುಗಳನ್ನು ಖಾತರಿಪಡಿಸುತ್ತದೆಯಾದರೂ ಅಂಥ ಸಂಬಂಧದಲ್ಲಿರುವ ಮಹಿಳೆಯರು ತನ್ನ ಪಾಲುದಾರರ ಮಾಲೀಕತ್ವದ ಆಸ್ತಿಗಳಿಗೆ ಅರ್ಹರಾಗಿರುವುದಿಲ್ಲ. ಏಕೆಂದರೆ ಲಿವ್-ಇನ್ ಪಾಲುದಾರರು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಅಡಿಯಲ್ಲಿ ವರ್ಗ 1 ಅಥವಾ ವರ್ಗ 2 ವಾರಸುದಾರರ ವ್ಯಾಪ್ತಿಗೆ ಅವರು ಬರೋದಿಲ್ಲ. ಈ ಒಂದು ಅವಿವಾಹಿತ ಮಹಿಳೆಯ ಆಸ್ತಿಗೆ ಉತ್ತರಾಧಿಕಾರಿ ಯಾರು ಅಂತ ತಿಳ್ಕೊಳ್ಳೋದಾದರೆ, ಅವಿವಾಹಿತ ಮಹಿಳೆಯೇ ತನ್ನ ಆಸ್ತಿಯನ್ನು ಯಾರಿಗಾದರೂ ಉಯಿಲಿನ ಮೂಲಕ ನೀಡಬಹುದು. ಹೇಗಾದರೂ ಅವಳು ಅಥವಾ ಯಾವುದೇ ಉಯಿಲ್ ಇಲ್ಲದೆ ಸತ್ತಂಥ ಸಂದರ್ಭದಲ್ಲಿ ಅವಳ ಆಸ್ತಿ ಅವಳ ಹೆತ್ತವರಿಗೆ ಸೇರುತ್ತೆ. ಅಂದರೆ ಪೋಷಕರ ಅನುಪಸ್ಥಿತಿಯಲ್ಲಿ ತಂದೆಯ ವಾರಸುದಾರರು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆಯ ವಾರಸುದಾರರು ಯಾರೂ ಇಲ್ಲದೇ ಇರೋ ಸಂದರ್ಭದಲ್ಲಿ ಆಕೆ ತಾಯಿಯ ವಾರಸುದಾರರಿಗೆ ಈ ಒಂದು ಆಸ್ತಿ ಹೋಗುವಂಥದ್ದು. ಇದು ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ಬರುವಂಥ ಅವಿವಾಹಿತ ಮಹಿಳೆಯ ಆಸ್ತಿಯ ಹಕ್ಕುಗಳಾಗಿರುತ್ತೆ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.